ಪ್ರಜ್ವಲ್ ರೇವಣ್ಣದ್ದು ಎನ್ನಲಾದಂತಹ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಫ್ಎಸ್ಎಲ್ ನಿಂದ ಸ್ಫೋಟಕ ಹೊರಬಿದ್ದಿರುವಂತದ್ದು. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದಂತಹ ಆರೋಪ ಎಲ್ಲೆಲ್ಲೂ ಹರಿದಾಡಿತ್ತು. ಪ್ರಜ್ವಲ್ ರದ್ದು ಎನ್ನಲಾದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಆ ಒಂದು ವಿಡಿಯೋ ಏನು ಹರಿದಾಡಿತ್ತು, ಅದು ವಿಡಿಯೋ ಏನಿದೆ ಅದು ಸತ್ಯ ಅನ್ನೋದು ಇದೀಗ ಎಫ್ಎಸ್ಎಲ್ ವರದಿ ನಂತರ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ವಿಡಿಯೋಗಳು ಅಸಲಿ ಅಂತ ಹೇಳಿ ವಿಧಿವಿಜ್ಞಾನ ಪ್ರಯೋಗಾಲಯ ದೃಢೀಕರಣ ಪಡಿಸಿದೆ. ವಿಡಿಯೋಗಳು ನೈಜವಾಗಿವೆ, ತಿರುವಿಚಿಕೆ ನಡೆದಿಲ್ಲ. ಅಶ್ಲೀಲ ವಿಡಿಯೋ ಜಪ್ತಿ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಎಲ್ಲಾ ವಿಡಿಯೋಗಳು ಏನಿದಾವೆ ಅವೆಲ್ಲವೂ ಕೂಡ ಸತ್ಯ. ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ತನಿಖಾಧಿಕಾರಿಗಳು ಇದೀಗ ಒಂದು ಕಡೆ ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕೂಡ ಖಚಿತಪಡಿಸಿದ್ದಾರೆ. ವಿಡಿಯೋಗಳು ಅಸಲಿ ಅನ್ನೋದು ಕೂಡ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಧ್ರುವ, ಸಾಮಾಜಿಕ ಜಾಲತಾಣದಲ್ಲಿ ಏನು ಪ್ರಜ್ವಲ್ ರದ್ದು ವಿಡಿಯೋ ಅನ್ನುವಂತಹ ವಿಡಿಯೋಗಳು ಹರಿದಾಡಿದ್ವು, ಅದು ನಿಜವಾದ ವಿಡಿಯೋ ಅನ್ನೋದು ಇದೀಗ ಎಫ್ಎಸ್ಎಲ್ ವರದಿಯ ನಂತರ ತಿಳಿದು ಬರ್ತಾ ಇರುವಂತಹ ಸತ್ಯ. ಮತ್ತೊಂದು ಕಡೆ ಇದೀಗ ಅದರಲ್ಲಿ ಇರುವಂತಹ ವ್ಯಕ್ತಿ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಇದಕ್ಕೆ ಇನ್ನು ಎಷ್ಟು ದಿನಗಳ ಕಾಲ ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಟೈಮ್ ತೆಗೆದುಕೊಳ್ತಾರೆ ರಿಪೋರ್ಟ್ ಬರೋದಕ್ಕೆ ಅಂತ ಹೇಳಿ, ತನಿಖೆ ಯಾವ ರೀತಿಯಾಗಿ ಸಾಗಬಹುದು SIT ಇಂದ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಎಸ್ ರಮ್ಯಾ, ಈಗ ಸದ್ಯ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇದರ ಬೆಳವಣಿಗೆಗಳ ನಡುವೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂಥ ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ವು. ಈಗ ಸದ್ಯ FSL ಆ ವಿಡಿಯೋಗಳು ಸತ್ಯ ಎನ್ನುವಂಥ ಒಂದು ವರದಿಯನ್ನ ಕೂಡ ನೀಡಿದ್ದಾರೆ. ಆದರೆ ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಅದರಲ್ಲಿ ಯಾರ್ದು ಮುಖ ಕೂಡ ಸದ್ಯ ಆ ಪುರುಷನ ಮುಖ ಕಾಣಿಸಲ್ಲ. ಹೀಗಾಗಿ ಈಗ ಬಂಧಿತನಾಗಿರುವಂತಹ ಆರೋಪಿ ಪ್ರಜ್ವಲ್ ರೇವಣ್ಣ ಹಾಗೆ ಆ ವಿಡಿಯೋದಲ್ಲಿರುವ ವ್ಯಕ್ತಿ ಅವರೇ ಎನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಸದ್ಯ ಈಗ ಮ್ಯಾಚ್ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಲೈಂಗಿಕ ದೌರ್ಜನ್ಯ ಹಾಗೆ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತಕ್ಕೆ ಬಂದಿದೆ ಈ ಒಂದು ಪ್ರಕರಣ. ತನಿಖಾಧಿಕಾರಿಗಳು SIT ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನ ಸದ್ಯ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಲವೊಂದಿಷ್ಟು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿತ್ತು. ಹಾಗೆ ಸಾಕಷ್ಟು ವಿಡಿಯೋಗಳನ್ನ ಕೂಡ ಸಂಗ್ರಹಿಸಿದಂತಹ SIT ಅಧಿಕಾರಿಗಳು ಅದನ್ನ ಹೈದರಾಬಾದ್ನ FSL ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ರು. ಈಗ FSL ನ ವರದಿಯಲ್ಲಿ ಆ ವಿಡಿಯೋ ಅಸಲಿ ಎನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಈಗ ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿಗೂ ಹಾಗೂ ಈಗ ಬಂಧಿತ ಆರೋಪಿಗೂ ಏನಾದರೂ ಲಿಂಕ್ ಇದೆಯಾ ಎನ್ನುವಂಥದ್ದನ್ನು ಇನ್ನೂ ದೃಢಪಟ್ಟಿಲ್ಲ. ಅದನ್ನ ಪರೀಕ್ಷೆ ಮಾಡುವಂತಹ ಕೆಲಸವನ್ನ ಕೂಡ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಮ್ಯಾ, ರೈಟ್ ಧ್ರುವ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ರೇವಣ್ಣದ್ದು ಎನ್ನಲಾದಂತಹ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ FSL ನಿಂದ ಸ್ಫೋಟಕ ಹೊರಬಿದ್ದಿರುವಂತದ್ದು. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದಂತಹ ಆರೋಪ ಎಲ್ಲೆಲ್ಲೂ ಹರಿದಾಡಿತ್ತು. ಪ್ರಜ್ವಲ್ ರದ್ದು ಎನ್ನಲಾದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಆ ಒಂದು ವಿಡಿಯೋ ಏನು ಹರಿದಾಡಿತ್ತು, ಅದು ವಿಡಿಯೋ ಏನಿದೆ ಅದು ಸತ್ಯ ಅನ್ನೋದು ಇದೀಗ FSL ವರದಿ ನಂತರ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ವಿಡಿಯೋಗಳು ಅಸಲಿ ಅಂತ ಹೇಳಿ ವಿಧಿವಿಜ್ಞಾನ ಪ್ರಯೋಗಾಲಯ ದೃಢೀಕರಣ ಪಡಿಸಿದೆ. ವಿಡಿಯೋಗಳು ನೈಜವಾಗಿವೆ, ತಿರುವಿಚಿಕೆ ನಡೆದಿಲ್ಲ. ಅಶ್ಲೀಲ ವಿಡಿಯೋ ಜಪ್ತಿ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಎಲ್ಲಾ ವಿಡಿಯೋಗಳು ಏನಿದಾವೆ ಅವೆಲ್ಲವೂ ಕೂಡ ಸತ್ಯ. FSLಗೆ ಕಳುಹಿಸಲಾಗಿತ್ತು. ತನಿಖಾಧಿಕಾರಿಗಳು ಇದೀಗ ಒಂದು ಕಡೆ ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕೂಡ ಖಚಿತಪಡಿಸಿದ್ದಾರೆ. ವಿಡಿಯೋಗಳು ಅಸಲಿ ಅನ್ನೋದು ಕೂಡ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಧ್ರುವ, ಸಾಮಾಜಿಕ ಜಾಲತಾಣದಲ್ಲಿ ಏನು ಪ್ರಜ್ವಲ್ ರದ್ದು ವಿಡಿಯೋ ಅನ್ನುವಂತಹ ವಿಡಿಯೋಗಳು ಹರಿದಾಡಿದ್ವು, ಅದು ನಿಜವಾದ ವಿಡಿಯೋ ಅನ್ನೋದು ಇದೀಗ FSL ವರದಿಯ ನಂತರ ತಿಳಿದು ಬರ್ತಾ ಇರುವಂತಹ ಸತ್ಯ. ಮತ್ತೊಂದು ಕಡೆ ಇದೀಗ ಅದರಲ್ಲಿ ಇರುವಂತಹ ವ್ಯಕ್ತಿ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಇದಕ್ಕೆ ಇನ್ನು ಎಷ್ಟು ದಿನಗಳ ಕಾಲ ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಟೈಮ್ ತೆಗೆದುಕೊಳ್ತಾರೆ ರಿಪೋರ್ಟ್ ಬರೋದಕ್ಕೆ ಅಂತ ಹೇಳಿ, ತನಿಖೆ ಯಾವ ರೀತಿಯಾಗಿ ಸಾಗಬಹುದು SIT ಇಂದ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ?
ಎಸ್ ರಮ್ಯಾ, ಈಗ ಸದ್ಯ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇದರ ಬೆಳವಣಿಗೆಗಳ ನಡುವೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂಥ ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ವು. ಈಗ ಸದ್ಯ FSL ಆ ವಿಡಿಯೋಗಳು ಸತ್ಯ ಎನ್ನುವಂಥ ಒಂದು ವರದಿಯನ್ನ ಕೂಡ ನೀಡಿದ್ದಾರೆ. ಆದರೆ ಆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಅದರಲ್ಲಿ ಯಾರ್ದು ಮುಖ ಕೂಡ ಸದ್ಯ ಆ ಪುರುಷನ ಮುಖ ಕಾಣಿಸಲ್ಲ. ಹೀಗಾಗಿ ಈಗ ಬಂಧಿತನಾಗಿರುವಂತಹ ಆರೋಪಿ ಪ್ರಜ್ವಲ್ ರೇವಣ್ಣ ಹಾಗೆ ಆ ವಿಡಿಯೋದಲ್ಲಿರುವ ವ್ಯಕ್ತಿ ಅವರೇ ಎನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಸದ್ಯ ಈಗ ಮ್ಯಾಚ್ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಲೈಂಗಿಕ ದೌರ್ಜನ್ಯ ಹಾಗೆ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತಕ್ಕೆ ಬಂದಿದೆ ಈ ಒಂದು ಪ್ರಕರಣ. ತನಿಖಾಧಿಕಾರಿಗಳು SIT ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನ ಸದ್ಯ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಲವೊಂದಿಷ್ಟು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿತ್ತು. ಹಾಗೆ ಸಾಕಷ್ಟು ವಿಡಿಯೋಗಳನ್ನ ಕೂಡ ಸಂಗ್ರಹಿಸಿದಂತಹ SIT ಅಧಿಕಾರಿಗಳು ಅದನ್ನ ಹೈದರಾಬಾದ್ನ FSL ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ರು. ಈಗ FSL ನ ವರದಿಯಲ್ಲಿ ಆ ವಿಡಿಯೋ ಅಸಲಿ ಎನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಈಗ ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿಗೂ ಹಾಗೂ ಈಗ ಬಂಧಿತ ಆರೋಪಿಗೂ ಏನಾದರೂ ಲಿಂಕ್ ಇದೆಯಾ ಎನ್ನುವಂಥದ್ದನ್ನು ಇನ್ನೂ ದೃಢಪಟ್ಟಿಲ್ಲ. ಅದನ್ನ ಪರೀಕ್ಷೆ ಮಾಡುವಂತಹ ಕೆಲಸವನ್ನ ಕೂಡ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಮ್ಯಾ, ರೈಟ್ ಧ್ರುವ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ರೇವಣ್ಣದ್ದು ಎನ್ನಲಾದಂತಹ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ FSL ನಿಂದ ಸ್ಫೋಟಕ ಹೊರಬಿದ್ದಿರುವಂತದ್ದು. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿದಂತಹ ಆರೋಪ ಎಲ್ಲೆಲ್ಲೂ ಹರಿದಾಡಿತ್ತು. ಪ್ರಜ್ವಲ್ ರದ್ದು ಎನ್ನಲಾದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಆ ಒಂದು ವಿಡಿಯೋ ಏನು ಹರಿದಾಡಿತ್ತು, ಅದು ವಿಡಿಯೋ ಏನಿದೆ ಅದು ಸತ್ಯ ಅನ್ನೋದು ಇದೀಗ FSL ವರದಿ ನಂತರ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ವಿಡಿಯೋಗಳು ಅಸಲಿ ಅಂತ ಹೇಳಿ ವಿಧಿವಿಜ್ಞಾನ ಪ್ರಯೋಗಾಲಯ ದೃಢೀಕರಣ ಪಡಿಸಿದೆ. ವಿಡಿಯೋಗಳು ನೈಜವಾಗಿವೆ, ತಿರುವಿಚಿಕೆ ನಡೆದಿಲ್ಲ. ಅಶ್ಲೀಲ ವಿಡಿಯೋ ಜಪ್ತಿ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಎಲ್ಲಾ ವಿಡಿಯೋಗಳು ಏನಿದಾವೆ ಅವೆಲ್ಲವೂ ಕೂಡ ಸತ್ಯ. FSLಗೆ ಕಳುಹಿಸಲಾಗಿತ್ತು. ತನಿಖಾಧಿಕಾರಿಗಳು ಇದೀಗ ಒಂದು ಕಡೆ ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಕೂಡ ಖಚಿತಪಡಿಸಿದ್ದಾರೆ. ವಿಡಿಯೋಗಳು ಅಸಲಿ ಅನ್ನೋದು ಕೂಡ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಧ್ರುವ, ಸಾಮಾಜಿಕ ಜಾಲತಾಣದಲ್ಲಿ ಏನು ಪ್ರಜ್ವಲ್ ರದ್ದು ವಿಡಿಯೋ ಅನ್ನುವಂತಹ ವಿಡಿಯೋಗಳು ಹರಿದಾಡಿದ್ವು, ಅದು ನಿಜವಾದ ವಿಡಿಯೋ ಅನ್ನೋದು ಇದೀಗ FSL ವರದಿಯ ನಂತರ ತಿಳಿದು ಬರ್ತಾ ಇರುವಂತಹ ಸತ್ಯ. ಮತ್ತೊಂದು ಕಡೆ ಇದೀಗ ಅದರಲ್ಲಿ ಇರುವಂತಹ ವ್ಯಕ್ತಿ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಇದಕ್ಕೆ ಇನ್ನು ಎಷ್ಟು ದಿನಗಳ ಕಾಲ ವಿಧಿವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಟೈಮ್ ತೆಗೆದುಕೊಳ್ತಾರೆ ರಿಪೋರ್ಟ್ ಬರೋದಕ್ಕೆ ಅಂತ ಹೇಳಿ, ತನಿಖೆ ಯಾವ ರೀತಿಯಾಗಿ ಸಾಗಬಹುದು SIT ಇಂದ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಎಸ್ ರಮ್ಯಾ, ಈಗ ಸದ್ಯ ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇದರ ಬೆಳವಣಿಗೆಗಳ ನಡುವೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂಥ ಸಾಕಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ವು. ಈಗ ಸದ್ಯ FSL ಆ ವಿಡಿಯೋಗಳು ಸತ್ಯ ಎನ್ನುವಂಥ ಒಂದು ವರದಿಯನ್ನ ಕೂಡ ನೀಡಿದ್ದಾರೆ. ಆದರೆ ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಅದರಲ್ಲಿ ಯಾರ್ದು ಮುಖ ಕೂಡ ಸದ್ಯ ಆ ಪುರುಷನ ಮುಖ ಕಾಣಿಸಲ್ಲ. ಹೀಗಾಗಿ ಈಗ ಬಂಧಿತನಾಗಿರುವಂತಹ ಆರೋಪಿ ಪ್ರಜ್ವಲ್ ರೇವಣ್ಣ ಹಾಗೆ ಆ ವಿಡಿಯೋದಲ್ಲಿರುವ ವ್ಯಕ್ತಿ ಅವರೇ ಎನ್ನುವಂಥದ್ದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅವರ ವಾಯ್ಸ್ ಸ್ಯಾಂಪಲ್ ಅನ್ನ ಸದ್ಯ ಈಗ ಮ್ಯಾಚ್ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಲೈಂಗಿಕ ದೌರ್ಜನ್ಯ ಹಾಗೆ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತಕ್ಕೆ ಬಂದಿದೆ ಈ ಒಂದು ಪ್ರಕರಣ. ತನಿಖಾಧಿಕಾರಿಗಳು SIT ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನ ಸದ್ಯ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಲವೊಂದಿಷ್ಟು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿತ್ತು. ಹಾಗೆ ಸಾಕಷ್ಟು ವಿಡಿಯೋಗಳನ್ನ ಕೂಡ ಸಂಗ್ರಹಿಸಿದಂತಹ SIT ಅಧಿಕಾರಿಗಳು ಅದನ್ನ ಹೈದರಾಬಾದ್ನ FSL ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ರು. ಈಗ FSL ನ ವರದಿಯಲ್ಲಿ ಆ ವಿಡಿಯೋ ಅಸಲಿ ಎನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಈಗ ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿಗೂ ಹಾಗೂ ಈಗ ಬಂಧಿತ ಆರೋಪಿಗೂ ಏನಾದರೂ ಲಿಂಕ್ ಇದೆಯಾ ಎನ್ನುವಂಥದ್ದನ್ನು ಇನ್ನೂ ದೃಢಪಟ್ಟಿಲ್ಲ. ಅದನ್ನ ಪರೀಕ್ಷೆ ಮಾಡುವಂತಹ ಕೆಲಸವನ್ನ ಕೂಡ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಮ್ಯಾ, ರೈಟ್ ಧ್ರುವ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.